JDS ಪಕ್ಷದ ವತಿಯಿಂದ ಏನು ನಿನ್ನೆ ನಡೆದಂತಹ ಚುನಾವಣೆಯ ಅಕ್ರಮ ವಿರುದ್ಧವಾಗಿ ಇವತ್ತು ನಮ್ಮ NDA ಮತ್ತು NDA ಮಿತ್ರಕೂಟ BJP ಒಳಗೊಂಡಂತೆ ನಾವು ಒಗ್ಗೂಡಿ ಒಂದು ಪ್ರೆಸ್ ಮೀಟ್ ಮಾಡಲಿಕ್ಕೆ ಇದು ಮಾಡ್ಕೊಂಡಿದ್ದು. ಇವತ್ತು BJP ಅವ್ರದ್ದು ಒಂದು ಕಾರ್ಯಕ್ರಮ ಇರೋದ್ರಿಂದ ಅವರು ತಡವಾಗಿ ಬರ್ತೀನಿ ಅಂತ ಪ್ರೆಸ್ ಮೀಟ್ ಕೇಳಿದ್ದು. ಈ ಒಂದು ಪ್ರೆಸ್ ಮೀಟ್ಗೆ ನಾನೆಲ್ಲ ತಾಲೂಕಿನ ಮಾಧ್ಯಮ ಮತ್ತು ನಮ್ಮ ಜಿಲ್ಲಾ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಕೋರ್ತೀನಿ. ಇವತ್ತು ಎಲ್ಲ ಮಾಧ್ಯಮದವ್ರಿಗೂ ಇದು ಜಗಜ್ಜಾಹೀರಾಗಿರುವಂಥದ್ದು, ರಾಜ್ಯದ ಜನತೆಗೆ ಗೊತ್ತಾಗಿರುವಂಥದ್ದು ಕಾಂಗ್ರೆಸ್ನ ದುರಾಡಳಿತ ಯಾವ ಮಟ್ಟದಲ್ಲಿದೆ, ರಾಜ್ಯದಲ್ಲಿ ಅಧಿಕಾರಿಗಳನ್ನ ಯಾವ ರೀತಿ ದುರ್ಬಳಕೆ ಮಾಡಿಕೊಂಡು ಇವರ ರಾಜಕೀಯ ಏಳಿಗೆಗೋಸ್ಕರ, ಇವರ ರಾಜಕೀಯ ತೆವಲಿಗೋಸ್ಕರ ಇಡೀ ರಾಜ್ಯ ಸರ್ಕಾರ ಚುನಾವಣಾ ವ್ಯವಸ್ಥೆಯನ್ನ ಅಲ್ಲೋಲ ಕಲ್ಲೋಲ ಮಾಡಲಿಕ್ಕೆ ಹೊರಟಿರುವಂಥದ್ದು ನೀವೆಲ್ಲ ನೋಡಿರುವಂಥದ್ದು ನಿನ್ನೆ ನಿದರ್ಶನ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಹಳ ಮುಖ್ಯವಾಗಿ ನಾನು ಮಾಧ್ಯಮದವ್ರಿಗೆ ಒಂದು ವಿಚಾರವನ್ನು ಗಮನ ತರಲಿಕ್ಕೆ ಇಷ್ಟಪಡ್ತೀನಿ. ನಿನ್ನೆ ಚುನಾವಣಾ ಅಧಿಕಾರಿ ಅಂತ ಯಾರೊಬ್ಬನ ಅಪಾಯಿಂಟ್ ಮಾಡ್ಕೊಂಡಿದ್ರು, ಸುನಿಲ್ ಕುಮಾರ್ ಅಂತ. ಈ ಚುನಾವಣಾ ಅಧಿಕಾರಿ ಮೂಲತಃ ಚುನಾವಣಾ ಅಧಿಕಾರಿಯಾಗಿ ಅಪಾಯಿಂಟ್ ಆಗಿರಲಿಲ್ಲ. ಮಲ್ಲೇಶ್ ಅನ್ನೋನ್ನ ಮೂಲತಃ ಚುನಾವಣಾ ಅಧಿಕಾರಿಯಾಗಿ ಸಂತೆಮಾತೂರು ಸೊಸೈಟಿಗೆ ಮಲ್ಲೇಶ್ ಅನ್ನೋನ್ನ ಚುನಾವಣಾ ಅಧಿಕಾರಿಯಾಗಿ ಅಪಾಯಿಂಟ್ ಆಗಿದ್ದಂಥದ್ದು. ಅದನ್ನ ಬದಲಾವಣೆ ಮಾಡಿಸ್ಕೊಂಡು ಪಾಪ ಯಾರು ಒತ್ತಡನೋ ಯಾರು ಇನ್ಫ್ಲೂಯೆನ್ಸೋ ಇವತ್ತು ಮಾಧ್ಯಮ ಮಿತ್ರ ಅರ್ಥ ಮಾಡ್ಕೋಬೇಕಾಗುತ್ತೆ. ಅವ್ರನ್ನ ಬದಲಾವಣೆ ಮಾಡಿ ಈ ವ್ಯಕ್ತಿ ಪದನಾಮ ಇಲ್ಲ, ಹೆಸರಿಲ್ಲ, CDO ಕುಣಿಗಲ್ ಅಂತ ಹಾಕೊಂಡ್ರು, ತಗೊಂಬಂದ್ರು, ತರಾತುರಿಲಿ ಚುನಾವಣೆ ಮಾಡ್ಲಿಕ್ಕೆ ಹೊರಟ್ರು. ಚುನಾವಣೆ ಮಾಡಿದಂಥ ಸಂದರ್ಭದಲ್ಲಿ ಎಷ್ಟು ಈ ವ್ಯಕ್ತಿ ಸುನಿಲ್ ಕುಮಾರ್ ಅನ್ನೋನು ಚುನಾವಣಾ ಅಧಿಕಾರಿಯಾಗಿ ಏನು ಬಂದು ಕೆಲಸ ಮಾಡಿದ್ದ, ನಿನ್ನೆ ಯಾವ ಮಟ್ಟಕ್ಕೆ ಚುನಾವಣಾ ಅಕ್ರಮಗಳನ್ನ ಮಾಡಿದ್ದಾನೆ ಅಂತಂದ್ರೆ, ಹಿಂದೆಲ್ಲ ಚುನಾವಣೆಗಳು ಪಕ್ಷ ಪರವಾಗಿ ಪಕ್ಷದ ಪರವಾಗೋ, ಕಾಂಗ್ರೆಸ್ ವಿರುದ್ಧವಾಗೋ, JDS ವಿರುದ್ಧವಾಗೋ, BJP ವಿರುದ್ಧವಾಗೋ, ಪರ ವಿರೋಧ ಕಾರ್ಯಕರ್ತಗಳಲ್ಲಿ ಮುಖಂಡರಲ್ಲಿ ಗೊಂದಲ ಚುನಾವಣೆ ಸಂದರ್ಭದಲ್ಲಿ ನಡೀತಾ ಇತ್ತು. ಅದೊಂಥರ ಚುನಾವಣೆ ಸ್ವಲ್ಪ ಸಣ್ಣ ಪುಟ್ಟ ಘರ್ಷಣೆಗಳು ಆಗಿ ಚುನಾವಣೆ ನಡೆಯೋದು ಸಹಜ ನೋಡಿದ್ದು. ಆದ್ರೆ ಕುಣಿಗಲ್ ತಾಲೂಕಿನ ರಾಜಕೀಯ ಇತಿಹಾಸದಲ್ಲಿ ಒಬ್ಬ ಚುನಾವಣಾ ಅಧಿಕಾರಿ ರಾಜಕೀಯ ಪಕ್ಷದ ಗುಲಾಮ್ನಾಗಿ ಕೀಳು ಮಟ್ಟಕ್ಕೆ ರಾಜಕೀಯ ಚುನಾವಣಾ ವ್ಯವಸ್ಥೆ ತಗೊಂಡು ಹೋಗ್ತಿದ್ದಕ್ಕೆ ಇದೊಂದು ನಿದರ್ಶನ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಹಳ ಮುಖ್ಯವಾಗಿ ಚುನಾವಣಾ ಅಧಿಕಾರಿ, ನಾನು ಇದರಲ್ಲಿ ಯಾರ ಷಡ್ಯಂತ್ರ ಇದೆ, ಯಾರ್ಯಾರ ಪಾತ್ರ ಏನಿದೆ, ಸರ್ಕಾರದ ಪಾತ್ರ ಏನಿದೆ, ಶಾಸಕರು ಪಾತ್ರ ಏನಿದೆ, ಇವೆಲ್ಲ ಕೂಲಂಕುಷವಾಗಿ ಹೇಳ್ತೀನಿ. ಇದು ಕಾಂಗ್ರೆಸ್ನವ್ರದ್ದು ನಿನ್ನೆ ನಡೆದಿದ್ದು ಚುನಾವಣೆ 11 ಸಾಲಗಾರ ಕ್ಷೇತ್ರ, 2 ಜನರಲ್ ಸೀಟ್ಗೆ ಚುನಾವಣೆ ನಡೆದಿದ್ದು. ಸಾಲಗಾರರ ಕ್ಷೇತ್ರದಿಂದ 22 ಜನ ನಿಂತಿದ್ರು. 11 ಜನ ಕಾಂಗ್ರೆಸ್ ಬೆಂಬಲಿತ, ಇನ್ನು 11 ಜನ NDA ಬೆಂಬಲಿತ, ಒಟ್ಟು 22 ಜನ ಸಾಲಗಾರ ಕ್ಷೇತ್ರದಿಂದ ಚುನಾವಣೆ ಕಂಟೆಸ್ಟ್ ಮಾಡಿದಂಥವ್ರು. ಅದಾದ್ಮೇಲೆ ಜನರಲ್ ಸೀಟ್ಗೆ 2 ಅಭ್ಯರ್ಥಿಗಳು ನಿಂತಿದ್ರು. ಸಾಲಗಾರ ಕ್ಷೇತ್ರದ್ದು ಇದು ದಯಮಾಡಿ ಮಾಧ್ಯಮದವ್ರು ನೋಡ್ಬೇಕು. ಇದು ಸಾಲಗಾರ ಕ್ಷೇತ್ರದ ಚುನಾವಣಾ ಅಭ್ಯರ್ಥಿಯ ಕಾಂಗ್ರೆಸ್ ಬೆಂಬಲಿತ ಚುನಾವಣಾ ಅಭ್ಯರ್ಥಿಗಳ ವಿವರ. ಇದು ಕ್ರಮ ಸಂಖ್ಯೆ ಗುರುತು, ಇದು ಕಾಂಗ್ರೆಸ್ನವ್ರದ್ದು ಭಾವಚಿತ್ರನೂ ಇದೆ. ಇಲ್ಲಿ ಸನ್ಮಾನ್ಯ ಈ ರಾಜ್ಯದ ಘನತವೆತ್ತ ಮುಖ್ಯಮಂತ್ರಿಗಳು, ಘನತವೆತ್ತ ಉಪಮುಖ್ಯಮಂತ್ರಿಗಳು, ನಮ್ಮ ಜಿಲ್ಲಾ ಮಂತ್ರಿಗಳು, ಮತ್ತೆ ಮಾಜಿ ಸಂಸದರು DK ಸುರೇಶ್ ರವರು, ನಮ್ಮ ಹಾಲಿ ಶಾಸಕರು ಡಾಕ್ಟರ್ ರಂಗನಾಥ್ ಅವರು MBBS. ಇದು ಕಾಂಗ್ರೆಸ್ನವ್ರದ್ದು ಚುನಾವಣೆ ಇದ್ದಂಥದ್ದು ನಿನ್ನೆ ಅವರ ಅಭ್ಯರ್ಥಿಗಳ ಪರವಾಗಿ. ಇದರಲ್ಲಿ ಬೆಳಗ್ಗೆ ಚುನಾವಣೆ ಸ್ಟಾರ್ಟ್ ಆಯ್ತು ಸಂದರ್ಭದಲ್ಲಿ ಯಾವ ಮಟ್ಟಕ್ಕೆ ಅಧಿಕಾರಿಗಳು ಶಾಮೀಲಾಗ್ತಾರೆ ಅಂತಂದ್ರೆ, ಚುನಾವಣೆಗೆ ಅಧಿಕಾರಿಗಳನ್ನ ಇವ್ರು ಸಬಾರ್ಡಿನೇಟ್ ಆಗಿ, ಏನು ಸುನಿಲ್ ಕುಮಾರ್ ಇದ್ದ, ಇವ್ರು ಸಬಾರ್ಡಿನೇಟ್ ಆಗಿ ಅಧಿಕಾರಿಗಳನ್ನ ಅಪಾಯಿಂಟ್ ಮಾಡ್ಕೊಂಡು ಬಂದಿದ್ರಲ್ಲ, ಈ ಎಲ್ಲ ಅಧಿಕಾರಿಗಳು ನಮ್ಮ ಜಿಲ್ಲೆಯವರಲ್ಲ. ಅವರು ಅಧಿಕೃತವಾಗಿ ಕೋಆಪರೇಟಿವ್ ಇಲಾಖೆ ಅಧಿಕಾರಿಗಳು, ಅದು ನಮಗೆ ಮಾಹಿತಿ ಇಲ್ಲ. ಯಾವುದೇ ರೀತಿ ಅವ್ರ ಹತ್ರ ಚುನಾವಣೆಗೆ ಸಂಬಂಧಪಟ್ಟಂಗೆ ಅಪಾಯಿಂಟ್ ಆಗಿದ್ದೀವಿ ಅನ್ನೋದಕ್ಕೆ ಒಂದು ಲೆಟ್ರು ನನ್ನ ಅಡಿಷನಲ್ SP ಅವರು, ನೀವು ಯಾರ್ಯಾರು ಚುನಾವಣಾ ಅಧಿಕಾರಿಗಳು ಬಂದಿದ್ದೀರಾ, ನಿಮ್ದೆಲ್ಲ ಚುನಾವಣೆಗೆ ಅಪಾಯಿಂಟ್ ಆಗಿರೋದಕ್ಕೆ ಲೆಟ್ರ್ ಕೊಟ್ಟಿದ್ದು ಒಬ್ರು ಕೊಡ್ಲಿಕ್ಕೆ ತಡಬಡಾಯಿಸ್ತಾರೆ.
ಈ ಚುನಾವಣೆ ಅಧಿಕಾರಿಗೆ ನಿಮ್ದು ಲೆಟರ್ ಕೊಡಿ ಅಂತ ಅಂದ್ರೆ ಚುನಾವಣಾ ಅಧಿಕಾರಿ ಹುಡುಕ್ತಾನೆ, ಯಾವ್ದೋ ಹಳೆ ಮಲ್ಲೇಶ್ ಅನ್ನೋಂಗಾಗಿರೋ ಲೆಟರ್ ತೋರಿಸ್ತಾನೆ, ಅದನ್ನ ರಿವೋಕ್ ಆಗಿ ಇವನಿಗೆ ಮಾಡಿಸ್ಕೊಂಡ್ರೆ ಲೆಟರ್ ಅವನ ಹತ್ರ ಇಲ್ಲ. ಯಾವ ಮಟ್ಟಕ್ಕೆ ತಾಲೂಕಿನಲ್ಲಿ ಚುನಾವಣೆ ವ್ಯವಸ್ಥೆನ ತಗೊಂಡು ಹೋಗ್ತಿದ್ರೆ ನೀವೆಲ್ಲ ಅರ್ಥ ಮಾಡ್ಕೋಬೇಕು ಮಾಧ್ಯಮದವರು. ಇದು ಒಂದು ಪಾರ್ಟು. ಎರಡನೇದು, ಅಲ್ಲಿ ನಮ್ಮ NDA ಮೈತ್ರಿಯ ಅಭ್ಯರ್ಥಿಯ ಪರವಾಗಿ ಸಿಂಡಿಕೇಟ್ ನಮ್ಮ ಏಜೆಂಟ್ ಬಾಲು ನಾಯ್ಕ ಅಂತ ಒಬ್ಬ ಇರ್ತಾನೆ, ದಾಸೇಗೌಡ ಅಂತ ಒಬ್ಬ ಅಭ್ಯರ್ಥಿ ಇರ್ತಾನೆ, ಮತ್ತೊಬ್ಬ ನಾಗರಾಜ್ ಅಂತ ಒಬ್ಬ ಏಜೆಂಟ್ ಇರ್ತಾರೆ. ಇವ್ರು 3 ಜನ ಏಜೆಂಟು. 3 ರೂಮ್ ಇರ್ತದೆ. 3 ರೂಮಲ್ಲಿ ರೂಮ್ ನಂಬರ್ 1ರಲ್ಲಿ ಈ ಚುನಾವಣಾಧಿಕಾರಿ ಏನ್ ಮಾಡ್ತಾ ಇರ್ತಾನೆ, ಏಜೆಂಟ್ಗಳನ್ನ ಮಾತಾಡ್ಸೋ ರೀತಿಲಿ ಆಚೆ ಕರ್ಕೊಂಡು ಹೋಗ್ತಾನೆ. ಏಜೆಂಟ್ಗಳನ್ನ ಅಲ್ಲಿ ಆಚೆ ಹೋದಂತ ಸಂದರ್ಭದಲ್ಲಿ ಅವ್ರನ್ನ ಅಲ್ಲೇ ಮಾತಾಡ್ಸ್ಬಿಟ್ಟು ಆಚೆ ನಿಲ್ಸ್ಬಿಟ್ಟು ಒಳಗಡೆ ಬರೋದು, ಜೋಬಿಂದ ತಗೊಂಬಂದೆ ಬ್ಯಾಲೆಟ್ ಪೇಪರ್ಗಳನ್ನ ಬೂತ್ ಒಳಗೆ ಹಾಕ್ತಾ ಇದ್ದ. ಎಲ್ಲಾ ಬೂತಲ್ಲೂ ಹಂಗೆ ಮಾಡಿದ. ನಮಗ್ ತಗ್ಲಾಕೊಂಡಿರೋದು ಬೂತ್ ನಂಬರ್ 1ರಲ್ಲಿ ಇನ್ನು 3 ಬೂತ್ ಇದೆ. 3 ಬೂತಲ್ಲೂ ಇದೆ ಅಕ್ರಮ ಮಾಡಿರುವಂತದ್ದು.